ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಧಿಕ ಇಳುವರಿ ಪಡೆಯುವುದು ಎಷ್ಟು ಮುಖ್ಯನೋ ಹಾಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮಣ್ಣಿನ ಆರೋಗ್ಯ ಕಾಪಾಡೋದಕ್ಕೆ ಸಾವಯವ ಗೊಬ್ಬರಗಳ ಬಳಕೆ ಅತ್ಯಗತ್ಯ ಆಗಿರುತ್ತೆ. ಈ ಸಂಚಿಕೆಯಲ್ಲಿ ಸಗಣಿ ಗೊಬ್ಬರದ ಶ್ರೇಷ್ಠತೆ, ಅದರಲ್ಲಿರುವಂತಹ ಪೋಷಕಾಂಶಗಳು, ಇದರ ಗುಣಮಟ್ಟ ಕಂಡುಹಿಡಿಯುವಂತಹ ಬಗೆ, ಹೇಗೆ ಮತ್ತು ಯಾವಾಗ ಬಳಸಬೇಕು ಎನ್ನುವಂತಹ ವಿಚಾರಗಳನ್ನು ವೈಜ್ಞಾನಿಕವಾಗಿ ವಿವರಿಸ್ತೀವಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ದನಕರುಗಳ ಸಗಣಿ, ಗಂಜಲ, ಕೊಟ್ಟಿಗೆಯಲ್ಲಿರುವಂತಹ ಹರಡಿದ ಹುಲ್ಲು ಅಥವಾ ಎಲೆಗಳು ಇವುಗಳೆಲ್ಲವೂ ಕೂಡ ಚೆನ್ನಾಗಿ ಕಳಿತು ತಯಾರಾಗುವಂತಹ ಗೊಬ್ಬರವನ್ನು ಸಗಣಿ ಗೊಬ್ಬರ ಅಂತ ಕರೀತಾರೆ. ಇದು ಗೊಬ್ಬರಕ್ಕಿಂತ ಮಣ್ಣಿನ ಸುಧಾರಕತೆಯ ಗುಣವನ್ನು ಹೆಚ್ಚಾಗಿ ಹೊಂದಿರುತ್ತೆ. ಸಗಣಿ ಗೊಬ್ಬರದಲ್ಲಿ ಮುಖ್ಯವಾಗಿ 0.5 to 0.7% ಸಾರಜನಕ, 0.2 to 0.4% ರಂಜಕ, ಹಾಗೆ 0.5 to 0.8% ಪೊಟ್ಯಾಷಿಯಂ ಪೋಷಕಾಂಶಗಳು ಇರ್ತವೆ. ಹಾಗೂ 0.2% ಕ್ಯಾಲ್ಶಿಯಂ, 0.16% ಮೆಗ್ನೀಷಿಯಂ ಮತ್ತು 0.25% ಸಲ್ಫರ್ ಇವು ದ್ವಿತೀಯ ಮುಖ್ಯ ಪೋಷಕಾಂಶಗಳು ಇರ್ತವೆ. ಹಾಗೆಯೇ ಪ್ರತಿ ಕೆಜಿ ಸಗಣಿ ಗೊಬ್ಬರದಲ್ಲಿ 49 ಮಿಲಿಗ್ರಾಂ ಕಾಪರ್, 1102 ಮಿಲಿಗ್ರಾಂ ಐರನ್, 258 ಮಿಲಿಗ್ರಾಂ ಮ್ಯಾಂಗನೀಸ್, 221 ಮಿಲಿಗ್ರಾಂ ಜಿಂಕ್ ಎಂಬಂತಹ ಲಘು ಪೋಷಕಾಂಶಗಳು ಇರ್ತವೆ. ಪ್ರಮಾಣದಲ್ಲಿ ಹೇಳೋದಾದರೆ 1 ಟನ್ ಅಂದರೆ 1000 ಕೆಜಿ ಸಗಣಿ ಗೊಬ್ಬರದಲ್ಲಿ 5 ರಿಂದ 7 ಕೆಜಿ ಸಾರಜನಕ, 2 ರಿಂದ 4 ಕೆಜಿ ರಂಜಕ, 5 ರಿಂದ 8 ಕೆಜಿ ಪೊಟ್ಯಾಷಿಯಂ, 2 ಕೆಜಿ ಕ್ಯಾಲ್ಶಿಯಂ, 1.6 ಕೆಜಿ ಮೆಗ್ನೀಷಿಯಂ, 2.5 ಕೆಜಿ ಸಲ್ಫರ್, 49 ಗ್ರಾಂ ಕಾಪರ್, 1102 ಗ್ರಾಂ ಐರನ್, 258 ಗ್ರಾಂ ಮ್ಯಾಂಗನೀಸ್, 221 ಗ್ರಾಂ ಜಿಂಕ್ ಪೋಷಕಾಂಶಗಳು ಪ್ರತಿ ಟನ್ ಸಗಣಿ ಗೊಬ್ಬರದಲ್ಲಿ ಇರ್ತವೆ. ಈ ಪೋಷಕಾಂಶಗಳ ಪ್ರಮಾಣ ಸಾಕಷ್ಟು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ ಪಶುವಿನ ಪ್ರಕಾರ ಅಂದರೆ ಹಸು, ಎತ್ತು, ಎಮ್ಮೆ, ನಾಟಿ ಹಸು, HF ಹಸು ಹೀಗೆ ಇವುಗಳ ಮೇಲೂ ಕೂಡ ಅವಲಂಬಿತ ಆಗಿರುತ್ತೆ. ಮೇವುಗಳ ಗುಣಮಟ್ಟ, ಗಂಜಲ ಸಂರಕ್ಷಣೆ, ಬೆಡ್ಡಿಂಗ್ ಮೆಟೀರಿಯಲ್, ಸಂಗ್ರಹ ವಿಧಾನ, ಗೊಬ್ಬರ ಕಳಿತ ಮಟ್ಟ, ಹವಾಮಾನ, ಗೊಬ್ಬರ ಸಂಗ್ರಹಣಾ ಅವಧಿ ಇವುಗಳ ಮೇಲೆಯೂ ಕೂಡ ಪೋಷಕಾಂಶಗಳ ಪ್ರಮಾಣ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ ಬಿಸಿಲಿನಲ್ಲಿ ಇರುವಂತಹ ಗೊಬ್ಬರ ಗುಂಡಿಗಿಂತ ನೆರಳಿನಲ್ಲಿ ಇರುವಂತಹ ಗೊಬ್ಬರ ಗುಂಡಿಯಲ್ಲಿನ ಗೊಬ್ಬರದಲ್ಲಿ ಸಾರಜನಕ ಹೆಚ್ಚಾಗಿರುತ್ತೆ. ರಸಗೊಬ್ಬರಗಳಿಗೆ ಹೋಲಿಸಿದ್ರೆ ಸಗಣಿ ಗೊಬ್ಬರದಲ್ಲಿ ಪೋಷಕಾಂಶದ ಪ್ರಮಾಣ ಕಡಿಮೆ ಇರುತ್ತೆ. ಉದಾಹರಣೆಗೆ 1 ಟನ್ ಅಂದರೆ 1000 ಕೆಜಿ ಸಗಣಿ ಗೊಬ್ಬರದಲ್ಲಿ 7 ಕೆಜಿ ಸಾರಜನಕವನ್ನು ಪೂರೈಸುತ್ತೆ. ಆದರೆ ಇದೇ 7 ಕೆಜಿ ಸಾರಜನಕವನ್ನು ಬರೀ 15.2 ಕೆಜಿ ಯೂರಿಯಾ ಪೂರೈಸುತ್ತೆ. ಇಲ್ಲಿ ನೋಡಬೇಕಾದಂತಹ ವಿಷಯ ಏನಪ್ಪಾ ಅಂತ ಅಂದರೆ ಯೂರಿಯಾ ಗೊಬ್ಬರದಲ್ಲಿ ಬರೀ ಸಾರಜನಕ ಮಾತ್ರ ಇರುತ್ತೆ. ಆದರೆ ಸಗಣಿ ಗೊಬ್ಬರದಲ್ಲಿ 10 ಪೋಷಕಾಂಶಗಳು ಇರ್ತವೆ. ಸಗಣಿ ಗೊಬ್ಬರವನ್ನು ಬರೀ ಗೊಬ್ಬರವಾಗಿ ನೋಡುವುದು ತಪ್ಪು. ಇದು ಮುಖ್ಯವಾಗಿ ಒಂದು ಸಾಯಿಲ್ ಕಂಡೀಷನರ್ ಅಂದರೆ ಮಣ್ಣಿನ ಸುಧಾರಕ. ಸಗಣಿ ಗೊಬ್ಬರ ಮುಖ್ಯವಾಗಿ ಮಣ್ಣಿಗೆ ಅಧಿಕ ಪ್ರಮಾಣದಲ್ಲಿ ಸಾವಯವ ಇಂಗಾಲವನ್ನು ಅಂದರೆ ಆರ್ಗ್ಯಾನಿಕ್ ಕಾರ್ಬನನ್ನು ಬಿಡುಗಡೆ ಮಾಡುತ್ತೆ. ಉದಾಹರಣೆಗೆ 1 ಟನ್ ಚೆನ್ನಾಗಿ ಕಳಿತಂತಹ ಸಗಣಿ ಗೊಬ್ಬರದಲ್ಲಿ ಸುಮಾರು 150 ರಿಂದ 250 ಕೆಜಿ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲವನ್ನು ಮಣ್ಣಿಗೆ ಸೇರಿಸುತ್ತೆ. ಈ ಸಾವಯವ ಇಂಗಾಲ ಎಷ್ಟು ಮುಖ್ಯ? ಇದು ನಿಮ್ಮ ಮಣ್ಣಿನಲ್ಲಿ ಇದ್ರೆ ಮಾತ್ರ ನಿಮ್ಮ ಹೊಲದ ಮಣ್ಣು ಫಲವತ್ತತೆಯಾಗಿರುತ್ತೆ. ಈ ಸಾವಯವ ಇಂಗಾಲದ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಡಿಯೋವನ್ನು ಮಾಡ್ತೀವಿ. ಸಗಣಿ ಗೊಬ್ಬರವು ಪೋಷಕಾಂಶಗಳನ್ನು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತೆ ಅಂತ ಈಗ ತಿಳಿಯೋಣ. ರಸಗೊಬ್ಬರಗಳು ನಾವು ಹಾಕಿದ 24 ರಿಂದ 48 ಗಂಟೆಗಳಲ್ಲಿ ಸಸ್ಯಗಳಿಗೆ ಲಭಿಸಲು ಪ್ರಾರಂಭಿಸುತ್ತವೆ. ಉದಾಹರಣೆಗೆ ಯೂರಿಯಾ ಗೊಬ್ಬರ ಹಾಕಿದ ನಂತರ 1 ತಿಂಗಳ ಒಳಗೆ ಸಂಪೂರ್ಣವಾಗಿ ಉಪಯೋಗವಾಗುತ್ತೆ. DAP, MOP, SSB ಗೊಬ್ಬರಗಳು ಕೆಲ ತಿಂಗಳುಗಳ ಕಾಲ ಮಾತ್ರ ಇರ್ತವೆ. ರಸಗೊಬ್ಬರಗಳು ಬೇಗನೆ ಪೋಷಕಾಂಶಗಳನ್ನು ಕೊಡ್ತವೆ, ಆದರೆ ಹೆಚ್ಚು ದಿನ ಮಣ್ಣಿನಲ್ಲಿ ಉಳಿಯೋದಿಲ್ಲ. ಆದರೆ ಸಗಣಿ ಗೊಬ್ಬರ ಪೋಷಕಾಂಶಗಳ ಪರಿಣಾಮ ದೀರ್ಘಕಾಲದವರೆಗೆ ಇರುತ್ತೆ. ಸಗಣಿ ಗೊಬ್ಬರದ ಪೋಷಕಾಂಶಗಳ ಬಿಡುಗಡೆಯನ್ನು 3 ಹಂತಗಳಲ್ಲಿ ವಿವರಿಸಬಹುದು. ಮೊದಲನೇ ಹಂತ ವೇಟಿಂಗ್ ಪೀರಿಯಡ್ ಅಂದರೆ ಕಾಯುವ ಅವಧಿ. ಮಣ್ಣಿಗೆ ಗೊಬ್ಬರ ಹಾಕಿದ ನಂತರ 30 ದಿನಗಳವರೆಗೆ ಈ ಸಮಯದಲ್ಲಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಸಗಣಿ ಗೊಬ್ಬರದಲ್ಲಿರುವಂತಹ ಸಾವಯವ ಇಂಗಾಲದ ಅಂಶವನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಇದಕ್ಕಾಗಿ ಮಣ್ಣಿನಲ್ಲಿರುವಂತಹ ಸಾರಜನಕವನ್ನು ಉಪಯೋಗಿಸಿಕೊಳ್ಳುತ್ತೆ. ಹೀಗಾಗಿ ಮಣ್ಣಿನಲ್ಲಿರುವಂತಹ ಸಾರಜನಕ ಪೋಷಕಾಂಶ ತಾತ್ಕಾಲಿಕವಾಗಿ ಕಡಿಮೆಯಾಗುತ್ತೆ.
ಈ ಸಮಯದಲ್ಲಿ ನೀವು ಬಿತ್ತನೆ ಮಾಡಿದ್ರೆ ಮಣ್ಣಿನಲ್ಲಿ ಸಾರಜನಕ ತುಂಬ ಕಡಿಮೆಯಾಗಿ ಸಸಿಗಳು ಹಳದಿಯಾಗ್ತವೆ. ಆದ್ದರಿಂದ ಯಾವಾಗಲೂ ಬಿತ್ತನೆಗೆ 21ರಿಂದ 30 ದಿನಗಳ ಮೊದಲೇ ಸಗಣಿ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಈಗ ಎರಡನೇ ಹಂತ ಆಕ್ಟಿವ್ ರಿಲೀಸ್ ಪೀರಿಯಡ್ ಅಂದರೆ ಪೋಷಕಾಂಶಗಳ ಸಕ್ರಿಯ ಬಿಡುಗಡೆ ಸಮಯ. ಇದರ ಅವಧಿ ಗೊಬ್ಬರ ಹಾಕಿದ 1 ತಿಂಗಳಿನಿಂದ 5ರಿಂದ 6 ತಿಂಗಳವರೆಗೆ. ಈ ಅವಧಿಯಲ್ಲಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಸಗಣಿ ಗೊಬ್ಬರದಲ್ಲಿರುವಂತಹ ಸಾವಯವ ವಸ್ತುವನ್ನು ಬಹುತೇಕವಾಗಿ ತಿಂದು ಸಾಯ್ತವೆ. ಈ ಸೂಕ್ಷ್ಮ ಜೀವಿಗಳು ಸತ್ತ ನಂತರ ಇವು ತಿಂದಂತಹ ಪೋಷಕಾಂಶಗಳು ಮರಳಿ ಮಣ್ಣಿಗೆ ಸೇರಿಸ್ಕೊಳ್ತವೆ. ಹೀಗಾಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿ ಬೆಳೆಯ ಎಲ್ಲ ಹಂತಗಳಲ್ಲೂ ಕೂಡ ಪೋಷಕಾಂಶಗಳು ಸಸ್ಯಗಳಿಗೆ ದೊರೆಯುತ್ತವೆ. ಈಗ ಮೂರನೇ ಹಂತ ರೆಸಿಡ್ಯುಯಲ್ ಪೀರಿಯಡ್ ಅಂದರೆ ಶೇಷಾಂಶ ಅವಧಿ. ಇದರ ಅವಧಿ ಗೊಬ್ಬರ ಹಾಕಿದ ಮೇಲೆ 2ನೇ ವರ್ಷ ಮತ್ತು 3ನೇ ವರ್ಷ. ಈ ಅವಧಿಯಲ್ಲಿ ಇನ್ನು ಉಳಿದ ಪೋಷಕಾಂಶಗಳು ನಿಧಾನವಾಗಿ ಬಿಡುಗಡೆಯಾಗ್ತವೆ. ಇವು ಮುಂದಿನ ಬೆಳೆಗಳಿಗೆ ಈ ಪೋಷಕಾಂಶಗಳು ಲಭಿಸ್ತವೆ. ವರ್ಷಗಳಲ್ಲಿ ಹೇಳೋದಾದರೆ 1 ಬಾರಿ ಸಗಣಿ ಗೊಬ್ಬರವನ್ನು ಹಾಕಿದ್ರೆ 3 ವರ್ಷಗಳವರೆಗೆ ನಿರಂತರವಾಗಿ ಪೋಷಕಾಂಶ ಮತ್ತು ಸಾವಯವ ಇಂಗಾಲವನ್ನು ಬಿಡುಗಡೆ ಮಾಡ್ತಲೇ ಇರ್ತವೆ. ಮೊದಲನೇ ವರ್ಷದಲ್ಲಿ 30ರಿಂದ 50% ಸಾರಜನಕ, 60% ರಂಜಕ, 70% ಪೊಟ್ಯಾಷಿಯಂ ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಡುಗಡೆಯಾಗ್ತವೆ. ಇವು ಪ್ರಸ್ತುತವಾಗಿ ಬೆಳೆಯುತ್ತಿರುವಂತಹ ಬೆಳೆಗಳಿಗೆ ಸಿಗ್ತವೆ. ಎರಡನೇ ವರ್ಷದಲ್ಲಿ 30% ಸಾರಜನಕ, 30% ರಂಜಕ, 25% ಪೊಟ್ಯಾಷಿಯಂ ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಡುಗಡೆಯಾಗ್ತವೆ. ಇವು ಮುಂದಿನ ಬೆಳೆಗಳಿಗೆ ದೊರೆಯುತ್ತವೆ. ಮೂರನೇ ವರ್ಷದಲ್ಲಿ 20% ಸಾರಜನಕ, 10% ರಂಜಕ, 5% ಪೊಟ್ಯಾಷಿಯಂ ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಡುಗಡೆಯಾಗ್ತವೆ. ಕೆಜಿಗಳಲ್ಲಿ ಹೇಳೋದಾದರೆ 1 ಟನ್ ಅಂದರೆ 1000 kg ಸಗಣಿ ಗೊಬ್ಬರವನ್ನು ಭೂಮಿಗೆ ಹಾಕಿದಾಗ ಮೊದಲನೇ ವರ್ಷದಲ್ಲಿ 3.5 kg ಸಾರಜನಕ, 2.4 kg ರಂಜಕ, 5.6 kg ಪೊಟ್ಯಾಷಿಯಂ. ಎರಡನೇ ವರ್ಷದಲ್ಲಿ 2.1 kg ಸಾರಜನಕ, 1.2 kg ರಂಜಕ, 2 kg ಪೊಟ್ಯಾಷಿಯಂ. ಮೂರನೇ ವರ್ಷದಲ್ಲಿ 1.4 kg ಸಾರಜನಕ, 0.4 kg ರಂಜಕ, 0.4 kg ಪೊಟ್ಯಾಷಿಯಂ ಪೋಷಕಾಂಶಗಳು ದೊರೆಯುತ್ತವೆ. ಸಗಣಿ ಗೊಬ್ಬರ ಒಂದು ಸಾವಯವ ಗೊಬ್ಬರವಾಗಿದೆ. ಇದನ್ನು ಮಣ್ಣಿಗೆ ಹಾಕೋದ್ರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಈ ಪ್ರಯೋಜನಗಳ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ, ದಯವಿಟ್ಟು ವೀಕ್ಷಿಸಿ. ವೀಕ್ಷಕರೇ, ನಮ್ಮ ಮುಂದಿನ ವಿಡಿಯೋದಲ್ಲಿ ಸಗಣಿ ಗೊಬ್ಬರವನ್ನು ಯಾವ ರೀತಿ ತಯಾರಿಸಿದ್ರೆ ಉತ್ತಮ ಮತ್ತು ಅದರ ವಿಧಗಳು, ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ಬಾರಿ ಹಾಕಬೇಕು, ಯಾವ ಸಮಯದಲ್ಲಿ ಯಾವ ರೀತಿ ಹಾಕಬೇಕು, ಉಪಯೋಗಿಸುವಾಗ ರೈತರು ಮಾಡುವಂತಹ ತಪ್ಪುಗಳೇನು, ಸಗಣಿ ಗೊಬ್ಬರದ ಗುಣಮಟ್ಟತೆಯನ್ನು ಹೇಗೆ ಪರೀಕ್ಷೆ ಮಾಡಬೇಕು, ಸರಿಯಾಗಿ ಕಳಿಯದೇ ಇರುವಂತಹ ಗೊಬ್ಬರದಿಂದ ಆಗುವ ಸಮಸ್ಯೆಗಳೇನು, ಸಗಣಿ ಗೊಬ್ಬರವನ್ನು ತಯಾರಿಸಲು ಎಷ್ಟು ಸಮಯ ಬೇಕು, ಯಾವ ರೀತಿ ಸಗಣಿಯನ್ನು ಗುಂಡಿಗೆ ಹಾಕಬೇಕು, ಇನ್ನಿತರ ಅತಿ ಮುಖ್ಯವಾದ ವಿಷಯಗಳನ್ನು ತಿಳಿಸ್ತೀವಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.